ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ಸುದ್ದಿ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಮತ್ತೆ ಹಿಂಡೆನ್ಬರ್ಗ್ ಸುದ್ದಿ ಮಾಡ್ತಾ ಇದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಆಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ಗಳ ನೇಮ್ ಮೆನ್ಷನ್ ಆಗ್ಬೋದು. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ತುಂಬಾ ಜನ ಈ ನ್ಯೂಸ್ ಅನ್ನ ನೋಡಿರ್ತೀರಿ. ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ದೀರಿ. ಹಿಂಡೆನ್ಬರ್ಗ್ ಮತ್ತೆ ಸುದ್ದಿ ಮಾಡ್ತಾ ಇದೆ, ಏನು ಇದ್ರ ಬಗ್ಗೆ ಕವರ್ ಮಾಡಿ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಹಿಂಡೆನ್ಬರ್ಗ್ ರಿಸರ್ಚ್ ಅವರ ಅಫಿಷಿಯಲ್ ಎಕ್ಸ್ ಅಕೌಂಟ್ ಅಥವಾ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ಅನ್ನ ಅವರು ಮಾಡಿದ್ದಾರೆ. ಇವತ್ತು ಟೈಮ್ ಕೂಡ ಇಲ್ಲಿ ನೋಡಬಹುದು, 5:34 AM August 10 ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ ಈಗಂತ ಒಂದು ಟ್ವೀಟ್ ಅನ್ನ ಇವತ್ತು ಮಾಡಿದ್ದಾರೆ. ಅದರ ನಂತರ ಸಾಕಷ್ಟು ನ್ಯೂಸ್ ಚಾನೆಲ್ಗಳು ಇದನ್ನ ತಮ್ಮ ಹೆಡ್ಲೈನ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ ಕೂಡ. ನೀವಿಲ್ಲೂ ಕೂಡ ನೋಡಬಹುದು, ಇಂಡಿಯಾ ಟುಡೇ ಹೆಡ್ಲೈನ್ ಸಮಥಿಂಗ್ ಬಿಗ್ ಸೂನ್ ಇನ್ ಇಂಡಿಯಾ, ಹಿಂಡೆನ್ಬರ್ಗ್ ಹಿಂಟ್ಸ್ ಅಟ್ ಅನದರ್ ರಿಪೋರ್ಟ್ ಆಫ್ಟರ್ ಅದಾನಿ ಗ್ರೂಪ್, ವಾಟ್ ಆಫ್ಟರ್ ಅದಾನಿ ಹಿಂಡೆನ್ಬರ್ಗ್ ರಿಸರ್ಚ್ ಸೇಸ್ ಸಮಥಿಂಗ್ ಬಿಗ್ ಸೂನ್ ಇಂಡಿಯಾ. ಎಕನಾಮಿಕ್ ಟೈಮ್ಸ್ ನ ಹೆಡ್ಲೈನ್, ಹಾಗೆ ಮಿಂಟ್ ನ ಹೆಡ್ಲೈನ್ ಕೂಡ ನೋಡಬಹುದು, ಬಿಸ್ನೆಸ್ ಟುಡೇ, ನ್ಯೂಸ್ 18 ಎಲ್ಲ ನ್ಯೂಸ್ ಚಾನೆಲ್ಗಳು ಕೂಡ ಈಗಾಗಲೇ ಈ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಲಾಸ್ಟ್ ಇಯರ್ ಜನವರಿ 24ನೇ ತಾರೀಕು ಅದಾನಿ ಗ್ರೂಪ್ ನ ಮೇಲೆ ಬಿಗ್ ಅಲಿಗೇಷನ್ಸ್ ಅನ್ನ ಮಾಡಿದ್ರು. ಅದರ ನಂತರ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂತು. ಹಾಗೆ ಅದರ ಒಂದಷ್ಟು ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಆಯ್ತು. ಆ ನಂತರ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನಾವು ನೋಡಿದ್ದೀವಿ. ಅದಾನಿಯವರು ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿದ್ರು. ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು. ಸುಪ್ರೀಂ ಕೋರ್ಟ್ ಸೆಬಿಗೆ ಆರ್ಡರ್ ಮಾಡ್ತು ಇದ್ರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. ನಂತರ ಸೆಬಿ ರಿಪೋರ್ಟ್ ಕೂಡ ಬಂತು. ಅದರಲ್ಲಿ ಅದಾನಿ ಗ್ರೂಪ್ ನ ಬಗ್ಗೆ ಯಾವುದೇ ಮಿಸ್ಕಂಡಕ್ಟ್ ಬಗ್ಗೆ ಬರಲಿಲ್ಲ. ಇವರ ಎಲ್ಲ ಅಲಿಗೇಷನ್ಸ್ ಅನ್ನು ಕೂಡ ಸೆಬಿ, ಇವರು ಒಬ್ರು ಶಾರ್ಟ್ ಸೆಲ್ಲರ್, ಈ ರಿಪೋರ್ಟ್ ಪಬ್ಲಿಷ್ ಮಾಡೋದಕ್ಕೆ ಮುಂಚೆನೆ ಬೇರೆಯವ್ರ ಜೊತೆ ರಿಪೋರ್ಟ್ ಅನ್ನ ಶೇರ್ ಮಾಡ್ಕೊಂಡು ನಂತರ ರಿಪೋರ್ಟ್ ಪಬ್ಲಿಷ್ ಮಾಡಿ ಅದರಿಂದ ಒಂದಷ್ಟು ಹಣವನ್ನ ಗಳಿಸಿದ್ದಾರೆ ಅಂತ ಆ ಎಲ್ಲಾ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ತು. ಹಾಗೆ ಈಗಲೂ ಕೂಡ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಾನಿ ಗ್ರೂಪ್ ನ ಬಗ್ಗೆ. ಬಟ್ ಮೆಜಾರಿಟಿ ಹೇಳ್ಬೇಕಂದ್ರೆ ಅದಾನಿ ಗ್ರೂಪ್ ನ ಮೇಲೆ ಏನು ಅಲಿಗೇಷನ್ಸ್ ಅನ್ನ ಮಾಡ್ತು ಅದರಲ್ಲಿ ಹಿಂಡೆನ್ಬರ್ಗ್ ಫೈಲ್ ಆಯ್ತು ಅಂತಾನೆ ಹೇಳ್ಬೋದು. ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ಅದಾನಿ ಗ್ರೂಪ್ ನ ಎಲ್ಲ ಷೇರುಗಳು ಕೂಡ ಈಗಾಗಲೇ ತಮ್ಮ ಹಳೆಯ ಲೆವೆಲ್ ಏನಿತ್ತು ಅಂದ್ರೆ ಜನವರಿ 24ರ ಇಂದಿನ ಲೆವೆಲ್ ಅದನ್ನ ಕ್ರಾಸ್ ಮಾಡಿ ಅಬೌವ್ ಟ್ರೇಡ್ ಆಗ್ತಿದಾವೆ. ಒಳ್ಳೆ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಕಂಡುಬಂತು. ಆಲ್ಮೋಸ್ಟ್ ಸುಮಾರು ಸ್ಟಾಕ್ಗಳು 50, 60, 70% ವರೆಗೂ ಕೂಡ ಡೌನ್ ಆಗಿದ್ವು. ಅನಂತರ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಶೇರನ್ನ ಓಪನ್ ಮಾಡಿದೀನಿ. 5 years ಚಾರ್ಟ್ ಅನ್ನ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಜನವರಿಯಲ್ಲಿ 3800 ಇದ್ದಂತ ಸ್ಟಾಕ್ ಎಲ್ಲಿವರೆಗೂ ಡೌನ್ ಆಗಿತ್ತು ಅಂತ 65% ಡೌನ್, ಮೋರ್ ದನ್ 65% ಇತ್ತಿದು. ನಮಗೆ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣೋದಿಲ್ಲ. 65% ಅಂದ್ರೂ ಕೂಡ ತುಂಬಾ ಒಳ್ಳೆ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ನಂತರ ಒಂದಷ್ಟು ರಿಕವರಿ ಬಂದಿದೆ. ಇನ್ನು ತನ್ನ ನವೆಂಬರ್ 2022ರ ಹೈ ಏನಿದೆ ಅದನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅದಾನಿ ಎಂಟರ್ಪ್ರೈಸಸ್ಗೆ. ಹಾಗೆ ನಾವು ಅದಾನಿ ಪವರ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 5 years ಅಲ್ಲಿ ನೋಡಬಹುದು, ಈ ಸ್ಟಾಕ್ ಕೂಡ ಡೌನ್ ಆಗಿತ್ತು. 411 ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ 64-65% ಬಿತ್ತು. ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಬಂದು ನೋಡಬಹುದು, ಈಗ ಟಾಪ್ ಅಲ್ಲಿ ಇದೆ. ಈ ರೀತಿ ಹಲವು ಕಂಪನಿಗಳಲ್ಲಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ. ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ ಈ ಎಲ್ಲ ವಿಚಾರಗಳು. ಹಾಗೆ ಈ ಹಿಂಡೆನ್ಬರ್ಗ್ ಏನ್ ಮಾಡುತ್ತೆ ಅಂತಾನು ಕೂಡ ಗೊತ್ತಿದೆ. ಇವರು ಈ ರೀತಿಯ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡೋದಕ್ಕೆ ಮುಂಚೆ ಶಾರ್ಟ್ ಪೊಸಿಷನ್ ಅನ್ನ ತಗೊಳ್ತಾರೆ. ಆ ಕಂಪನಿಯ ಬಾಂಡ್ಸ್ ಅಲ್ಲಿ ಆಗ್ಬಹುದು, ಸ್ಟಾಕ್ ಗಳಲ್ಲಿ ಆಗ್ಬಹುದು. ಶಾರ್ಟ್ ಪೊಸಿಷನ್ ಅನ್ನು ತಗೊಂಡು ನಂತರ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ನೋಡಿದ್ಮೇಲೆ ಸ್ಟಾಕ್ಗಳು ಈ ರೀತಿ ಕ್ರಾಶ್ ಆಗ್ತವೆ. ಕ್ರಾಶ್ ಆದ ನಂತರ ಡೌನ್ ಅಲ್ಲಿ ತಮ್ಮ ಶಾರ್ಟ್ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ತಾರೆ. ಈ ಮೂಲಕ ಲಾಭವನ್ನ ಗಳಿಸುವಂತ ಕೆಲಸವನ್ನ ಇವರು ಮಾಡ್ತಾರೆ. ಬರೀ ಅದಾನಿ ಅಂತ ಅಲ್ಲ, ಸಾಕಷ್ಟು ಕಂಪನಿಗಳ ಬಗ್ಗೆ ಈ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ ಇವರು. ಜೊತೆಗೆ ಇವರು ಒಂದು ಗ್ರೂಪ್ ಆಫ್ ಶಾರ್ಟ್ ಸೆಲ್ಲರ್ಸ್ ಅಂತಾನೆ ಹೇಳ್ಬೋದು. ಬರೀ ಹಿಂಡೆನ್ಬರ್ಗ್ ಅಷ್ಟೇ ಇರೋದಿಲ್ಲ, ಇಲ್ಲಿ ಗ್ರೂಪ್ ಆಫ್ ಶಾರ್ಟ್ ಸೆಲ್ಲರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ಶಾರ್ಟಿಂಗ್ ಅನ್ನ ಮಾಡ್ತಾರೆ, ನಂತರ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇದೊಂಥರ ಬಿಗ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ಬೋದು. ಬಟ್ ಏನು ಮಾಡಕ್ಕಾಗೋದಿಲ್ಲ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇವೆಲ್ಲಾನು ಕೂಡ ಅಲೋ ಇದೆ. ಹಾಗಾಗಿ ಈ ರೀತಿಯ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ಯಾರು, ಯಾರ ಮೇಲೆ ಇವರು ಅಟ್ಯಾಕ್ ಮಾಡಬಹುದು, ಹೂ ಈಸ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಖಂಡಿತ ನನಗಂತೂ ಗೊತ್ತಿಲ್ಲ. ಯಾಕೆಂತಂದ್ರೆ ಇವರು ಯಾರ ಮೇಲಾದ್ರೂ ಅಟ್ಯಾಕ್ ಮಾಡಬಹುದು ಅಥವಾ ಸರ್ಕಾರದ ಮೇಲಾದ್ರೂ ಮಾಡಬಹುದು, ಗೊತ್ತಿಲ್ಲ. ಸೆಬಿ ಮೇಲೆ ಮಾಡಬಹುದು. ಬಟ್ ಸೆಬಿ ಮೇಲೆ ಮಾಡೋದ್ರಿಂದ ಇವರು ಎಲ್ಲೂ ಶಾರ್ಟಿಂಗ್ ಮಾಡಿ ಲಾಭವನ್ನ ಗಳಿಸಕ್ ಆಗೋದಿಲ್ಲ. ಇವರು ಅಪಾರ್ಚುನಿಟಿಯನ್ನ ನೋಡೋದು ಶಾರ್ಟಿಂಗ್ ಮಾಡಿ ಲಾಭವನ್ನ ಗಳಿಸುವಂತದ್ದು. ಯಾವ್ದಾದ್ರು ದೊಡ್ಡ ಗ್ರೂಪ್ ನ ಕಾನ್ಸಂಟ್ರೇಟ್ ಮಾಡ್ತಾರ, ಇವೆಲ್ಲವೂ ಕೂಡ ಸಾಕಷ್ಟು ಕ್ವಶನ್ ಮಾರ್ಕ್ ಗಳಿಗೆ ಕಾರಣ ಆಗ್ತಾ ಇದೆ ಈ ನ್ಯೂಸ್. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಇಂತ ಕಂಪನಿ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಬಟ್ ನೋಡೋಣ ಯಾರ ಮೇಲೆ ಇವರು ಆರೋಪವನ್ನ ಮಾಡ್ತಾರೆ ಅಂತ. ಹಾಗೆ ಈ ಹಿಂಡೆನ್ಬರ್ಗ್ ಅದ್ಮೇಲೆ ರಿಪೋರ್ಟ್ ಅನ್ನ ಮಾಡಿ ಎಷ್ಟು ಹಣವನ್ನ ಸಂಪಾದನೆ ಮಾಡ್ತು ಅಂತ ನೋಡೋದಾದ್ರೆ
$4.1 ಮಿಲಿಯನ್ ಸಂಪಾದನೆ ಮಾಡಿದ್ದಾರೆ. ಅಂದ್ರೆ ಇದೇನು ದೊಡ್ಡ ಅಮೌಂಟ್ ಅಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೊಡ್ಡ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿ ಅಷ್ಟು ದೊಡ್ಡ ಸ್ಟಾಕ್ ಕ್ರಾಶ್ಗೆ ಕಾರಣ ಆದವರು ಬರೀ $4 ಮಿಲಿಯನ್ ಅಂತಂದ್ರೆ ಅದೇನು ದೊಡ್ಡ ಅಮೌಂಟ್ ಅಲ್ಲ ಅವ್ರಿಗೆ. ಎಸ್ಪೆಷಲಿ ಅದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸ್ಬೋದು. ಬಟ್ ಅವ್ರು ಹೇಳಿರೋ ಪ್ರಕಾರ ನಾವು ನೋಡಿದ್ರೆ ಖಂಡಿತ ಇದೇನು ದೊಡ್ಡ ಅಮೌಂಟ್ ಅಲ್ಲ. ಇಷ್ಟು ಅಮೌಂಟ್ ಅನ್ನ ಅವರು ಸಂಪಾದನೆ ಮಾಡಕ್ಕೆ ಅಷ್ಟು ದೊಡ್ಡ ರಿಪೋರ್ಟ್ ಅನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಷ್ಟು ದೊಡ್ಡ ಅಲಿಗೇಷನ್ಸ್ ಅನ್ನ ಅವರು ಕೂಡ ಟಾರ್ಗೆಟ್ ಅನ್ನ ಜಾಸ್ತಿ ಹಾಕೊಂಡಿರ್ತಾರೆ. ಬಟ್ ಯಾವಾಗ ಸ್ಟಾಕ್ ಗಳಲ್ಲಿ ಬೌನ್ಸ್ ಬ್ಯಾಕ್ ಶುರುವಾಯ್ತು ಹಾಗಾಗಿ ಈ ಅಮೌಂಟ್ಗೆ ಬಂದಿರುತ್ತೆ ಅದಷ್ಟೇ. ಜೊತೆಗೆ ಅವ್ರು ಹೇಳಿರೋದಿಷ್ಟು ಜಾಸ್ತಿ ಕೂಡ ಗಳಿಸಿರ್ಬೋದು, ಅದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಮತ್ತೊಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಅಥವಾ ನಮ್ಮ ಸರ್ಕಾರಕ್ಕೆ ಅಂತ ಕೂಡ ಹೇಳ್ಬೋದು. ಯಾಕೆಂತಂದ್ರೆ ಇವರು ಯಾವ ರೀತಿಯ ಅಲಿಗೇಷನ್ಸ್ ಜೊತೆ ಬರ್ತಾರೋ ಗೊತ್ತಿಲ್ಲ. ಸೊ ಹಿಂದೆ ಬಂದ ಮೇಲೆ ನಿಮ್ಗೆ ಗೊತ್ತಿದೆ ಈ ವರ್ಷದ ಎಲೆಕ್ಷನ್ ಏನಿತ್ತು ಅದು ಅದಾನಿ ಹಿಂದೆನೆ ಓಡಾಡ್ತಾ ಇತ್ತು. ಈಗಲೂ ಕೂಡ ಅಪೋಸಿಷನ್ ಪಾರ್ಟೀಸ್ ಅದಾನಿ ಅಂಬಾನಿ ಹೆಸರಿಟ್ಕೊಂಡು ಟೀಕೆ ಮಾಡ್ತಿದ್ದಾವೆ ಸರ್ಕಾರಗಳನ್ನ. ಸೊ ಇಂತಹ ಸಮಯದಲ್ಲಿ ಈಗ ಮತ್ತೊಮ್ಮೆ ಬರ್ತಿದ್ದಾರೆ ಇವರು. ಯಾವ ಗ್ರೂಪ್ ನ ಮೇಲೆ ಆರೋಪ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಓವರ್ ಆಲ್ ಹುಷಾರಾಗಿ ಇರಬೇಕಾಗುತ್ತೆ. ಹಾಗೆ ನಾವು ಇತ್ತೀಚಿನ ರಿಪೋರ್ಟ್ ಅನ್ನ ಒಂದ್ಸಲ ನೋಡೋದಾದ್ರೆ ಜುಲೈ 1ನೇ ತಾರೀಕು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಅದಾನಿ ಗ್ರೂಪ್ ನ ಬಗ್ಗೆ. ಎಸ್ಪೆಷಲಿ ಸೆಬಿ ನೋಟಿಸ್ ಏನ್ ಕೊಟ್ಟಿತ್ತು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಅದಾದ ನಂತರ ಅದಕ್ಕೆ ಮುಂಚೆದು ಒಂದು ನೋಡಬಹುದು ಅಕ್ಸೋಸ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಅದ ನಂತರ ಅದಕ್ಕೆ ಹಿಂದೆ ಟೆಮೆನೋಸ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಸ್ಟ್ರೈಕ್ ಆಸ್ ಎ ಟ್ಯಾಸಿಟ್ ಕನ್ಫರ್ಮೇಶನ್ ಆಫ್ ಅಕೌಂಟಿಂಗ್ ಮ್ಯಾನಿಪ್ಯುಲೇಷನ್ ಇನ್ನೊಂದು ಕಂಪನಿ ಬಗ್ಗೆ ಇದೇ ರೀತಿಯ ಆರೋಪವನ್ನ ಮಾಡಿದ್ರು. ಇವೆಲ್ಲಾನು ಕೂಡ ರೀಸೆಂಟ್ ಇವರು ಮಾಡಿದಂತ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇವರು ಯೂಶಲಿ ಮಾಡೋದು ಇನ್ ಕೇಸ್ ಯಾವ್ದಾದ್ರು ಕಂಪನಿಯನ್ನ ತಗೊಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ. ಅದೇನು ಅಂತಂದ್ರೆ ಆ ಕಂಪನಿಯ ಸ್ಟಾಕ್ ಅಥವಾ ಆ ಕಂಪನಿಯ ಬಾಂಡ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರ್ಬೇಕಾಗುತ್ತೆ. ಅಂತವುಗಳ ಮೇಲೆ ಮಾತ್ರ ಇವರು ಆರೋಪ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಬಂದು ಅವರು ಶಾರ್ಟಿಂಗ್ ಅನ್ನ ಮಾಡಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡೋದ್ರಿಂದ ಅವ್ರಿಗೆ ಅಲ್ಲಿ ಲಿಸ್ಟೆಡ್ ಎಂಟಿಟಿ ಆಗಿರ್ಬೇಕಾಗುತ್ತೆ. ಆ ಒಂದು ಕಂಡೀಷನ್ ಇರುತ್ತೆ. ಬಟ್ ನೋಡೋಣ ಯಾವ ಕಂಪನಿಯ ಮೇಲೆ ಇವರು ಅಲಿಗೇಷನ್ ಮಾಡ್ತಾರೆ ಅಂತ. ನಾವು ADR ಗಳನ್ನ ನೋಡಬಹುದು. ನಮ್ಮ ಇಂಡಿಯನ್ ಕಂಪನೀಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತವು ಕೆಲವು. ಹಾಗೆ ಇನ್ನು ನಮಗೆ ಗೊತ್ತಿಲ್ಲದೆ ಇರುವಂತ ಹಲವು ಕಂಪನಿಗಳು ಇರ್ತವೆ. ಬಾಂಡ್ಸ್ ಇರುತ್ತೆ, ಲಿಸ್ಟೆಡ್ ಬಾಂಡ್ಸ್ ಅಂತ ಕಡೆ ಮಾಡಬಹುದು. ಎಲ್ಲಿ ಬೇಕಾದ್ರೂ ಮಾಡಬಹುದು. ಒಟ್ಟಿಗೆ ಅವರು ಅನೌನ್ಸ್ಮೆಂಟ್ ಮಾಡೋವರೆಗೂ ನಮ್ಗಂತೂ ಗೊತ್ತಾಗೋದಿಲ್ಲ ಇಂಥದ್ದೇ ಕಂಪನಿ ಅಂತ. ಬಟ್ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಈ ವಿಚಾರವಾಗಿ ಬರ್ತವೆ. ಪೊಲಿಟಿಕಲಿ ಕೂಡ ಇದನ್ನ ಬಳಸ್ಕೊಳ್ತಾರೆ ಅಪೋಸಿಷನ್ ಪಾರ್ಟೀಸ್. ಇನ್ ಕೇಸ್ ಪೊಲಿಟಿಕಲಿ ಲಿಂಕ್ ಇರುವಂತ ಬಿಸ್ನೆಸ್ ಪರ್ಸನ್ ಆಗಿದ್ರೆ ಆ ಕಂಪನಿ ಮ್ಯಾನೇಜ್ಮೆಂಟ್ ಹಂಗ್ ನೋಡಿದ್ರೆ ಬಹುಶಃ ಇವರು ಇಂಡಿಯನ್ ಗವರ್ನಮೆಂಟ್ ನ ಟಾರ್ಗೆಟ್ ಮಾಡುವಂತ ಅವಕಾಶಕ್ಕೆ ಹುಡುಕ್ತಿರ್ತಾರೆ. ಅಂದ್ರೆ ಯಾರು ಗವರ್ನಮೆಂಟ್ ಗೆ ಹತ್ತಿರವಾಗಿರ್ತಾರೋ ಬಿಸ್ನೆಸ್ ಪರ್ಸನ್ಸ್ ಅಂತ ಕಂಪನಿಯನ್ನೇ ಹುಡುಕಿ ಇವರು ಆರೋಪ ಮಾಡಬಹುದು. ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಪೊಲಿಟಿಕಲಿ ಕನೆಕ್ಟೆಡ್ ಇರುವಂತ ಕಂಪನಿ ಮೇಲೆ ಆರೋಪ ಬಂದ್ರು ಬರ್ಬೋದು. ಬಟ್ ಗೊತ್ತಿಲ್ಲ ಯಾವ ರೀತಿಯ ಆರೋಪ ಇವರು ಮಾಡ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಸಾಕಷ್ಟು ಇದಾವೆ. ಒಬ್ಬೊಬ್ಬರು ಒಂದೊಂದ್ ತರ ಎಕ್ಸ್ಪೆಕ್ಟೇಷನ್ ಹೇಳ್ತಿದ್ದಾರೆ. ಹಾಗಾಗಿ ಒಟ್ಟಿಗೆ ಇದರ ಕಡೆ ಗಮನ ಇರಲಿ. ಯಾವ ರೀತಿಯ ನ್ಯೂಸ್ ಅನ್ನ ಇವರು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಇನ್ ಕೇಸ್ ಇವರು ಯಾವುದೋ ಒಂದು ಕಂಪನಿಯ ಮೇಲೆ ಆರೋಪವನ್ನ ಮಾಡಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಬಿದ್ದು ಮಾರ್ಕೆಟ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಕಂಡು ಬಂದ್ರೆ ಅದು ನಮ್ಗೆ ಅಪರ್ಚುನಿಟಿನೇ. ಈಗಾಗಲೇ 2-3 ಬ್ಯಾಡ್ ನ್ಯೂಸ್ ಗಳಿದಾವೆ. ಅದ್ರ ಜೊತೆ ಇದೊಂದು ಬ್ಯಾಡ್ ನ್ಯೂಸ್ ಸೇರ್ಕೊಳ್ಬಹುದು ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಆಗೋದಿಲ್ಲ. ಹಂಗ್ ನೋಡಿದ್ರೆ ಅದಾನಿ ಸಗ ಆದ್ಮೇಲೆ ಇಂಡೆನ್ಬರ್ಗ್ ನ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮುಂಚೆ ಹಲವು ಕಂಪನಿಗಳನ್ನ ಬರ್ಬಾದ್ ಮಾಡಿದ್ದಾರೆ ಇವರು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನೀಸ್ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನೀಸ್ ನ. ಬಟ್ ಅದಾನಿ ವಿಚಾರದಲ್ಲಿ ಅವರು ಬಿಗ್ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಅದಕ್ಕೆ ಕಾರಣಗಳು ಏನೇನಿದಾವೋ ನಮಗೂ ಗೊತ್ತಿಲ್ಲ. ಹಾಗಾಗಿ ಕುತೂಹಲ ಅಂತೂ ಇದೆ. ಯಾವ ಕಂಪನಿಯ ಮೇಲೆ ಆರೋಪ ಬರ್ಬೋದು, ಯಾರ ಮೇಲೆ ಬರ್ಬೋದು, ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಮಾರ್ಕೆಟ್ ಮೇಲೆ ಅನ್ನೋ ಬಗ್ಗೆ ನೋಡೋಣ. ಇವರ ಬಿಸ್ನೆಸ್ ಕಂಪನಿಗಳ ಮೇಲೆ ಆರೋಪ ಮಾಡಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಿ ದುಡ್ಡು ಮಾಡೋದು. ಹಾಗಾಗಿ ಅವರ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದನ್ನ ನೀವೇ ಥಿಂಕ್ ಮಾಡ್ಕೊಳ್ಳಿ ಅಷ್ಟೇ, ನಿಮ್ಗೆ ಬಿಟ್ಟದ್ದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.